गणानान्त्वा गणपतिगुं हवामहे कविं कवीनामुपमश्रवस्तमं ज्येष्ठराजं ब्रह्मणान् ब्रह्मणस्पत आनशृण्वन्नोतिभिः सेदसादनं श्रीविघ्नेश्वराय नमः। ओम उद्बुद्ध्य स्वाग्ने प्रतिजागृह्येनमिष्टापूर्ते सगुं सृजेथामयञ्च पुनः कृण्वग्गुस्त्वापितरैवानमन्वातागुं स्वीतैतन्तमेतं श्रीगुरुभ्यो नमः। हरि ಓಂ ನಮಸ್ಕಾರ. ಎಲ್ಲರಿಗೂ ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮ್ಮ ಈ ಜ್ಯೋತಿಷ್ಯ ಚಾನೆಲ್ಗೆ ಆಗಮಿಸಿದ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನಾನು ನಿಮ್ಮ ಬಾಲಕೃಷ್ಣ ಶಾಸ್ತ್ರಿ. ಸ್ನೇಹಿತರೆ, ನಿಮ್ಮೆಲ್ಲರ ಜೀವನ ಸುಖಮಯವಾಗಿ ಕ್ಷೇಮದಾಯಕವಾಗಿ ಆರೋಗ್ಯಪೂರ್ಣವಾಗಿರಲಿ ಎಂದು ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ, ಸ್ನೇಹಿತರೆ, ಈ ವಿಡಿಯೋದಲ್ಲಿ ಆಗಸ್ಟ್ ತಿಂಗಳ ಕನ್ಯಾ ರಾಶಿಯವರ ತಿಂಗಳ ಸಂಪೂರ್ಣ ಭವಿಷ್ಯ ಹೇಗಿರಲಿದೆ ಎಂಬುದನ್ನು ನೋಡೋಣ. ಸ್ನೇಹಿತರೆ, ಗ್ರಹಗಳ ಚಲನೆ ಮತ್ತು ಗೋಚಾರ ಫಲಗಳ ಆಧಾರದ ಮೇಲೆ ಈ ತಿಂಗಳಲ್ಲಿ ನಿಮ್ಮ ಉದ್ಯೋಗ, ವ್ಯವಹಾರ, ಆರ್ಥಿಕ ಸ್ಥಿತಿ, ಕುಟುಂಬ ಜೀವನ, ಆರೋಗ್ಯ, ವಿದ್ಯಾಭ್ಯಾಸ, ದಾಂಪತ್ಯ ಜೀವನ ಹಾಗೂ ಶುಭ ದಿನಗಳು ಯಾವೆಲ್ಲ ಇವೆ, ಯಾವ ವಿಚಾರಗಳಲ್ಲಿ ಎಚ್ಚರಿಕೆ ಮಾಡಿಕೊಳ್ಳಬೇಕು, ಯಾವ ಒಂದು ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂಬುದನ್ನು ಜ್ಯೋತಿಷ್ಯದ ಒಂದು ದೃಷ್ಟಿಯಿಂದ ವಿವರವಾಗಿ ನೋಡೋಣ. ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ಆಗ ಮಾತ್ರ ನಿಮಗೆ ಈ ತಿಂಗಳಿಗೆ ಸಂಬಂಧಪಟ್ಟ ನಿಮ್ಮ ಸಂಪೂರ್ಣ ಭವಿಷ್ಯ ಹೇಗಿರಲಿದೆ ಅಥವಾ ಯಾವ ಮಾಹಿತಿಯನ್ನು ನಾವು ಉಪಯೋಗ ಮಾಡಿಕೊಳ್ಳಬೇಕು ಎಂಬಂಥ ಯಾವ ವಿಚಾರ ತಿಳಿದುಕೊಳ್ಳಬಹುದು ಎಂಬಂಥ ಹಾಗೆ ಎಲ್ಲ ವಿಚಾರಗಳನ್ನು ನಿಮಗೆ ತಿಳಿಯಬೇಕಾದರೆ ನೀವು ಕೊನೆಯವರೆಗೂ ವಿಡಿಯೋವನ್ನು ನೋಡಿ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ವಿಡಿಯೋವನ್ನು ಶೇರ್ ಮಾಡಿ. ಸ್ನೇಹಿತರೆ, ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಹಿಂದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ. ನಮಗೆ ನಿಮ್ಮ ಸಹಕಾರ ತುಂಬ ಮುಖ್ಯ. ಸ್ನೇಹಿತರೆ, ಈ ಒಂದು ತಿಂಗಳಲ್ಲಿ ನಿಮ್ಮ ಕನ್ಯಾ ರಾಶಿಯವರ ಸಾಮಾನ್ಯ ಫಲಗಳು ಹೇಗಿರಲಿದೆ ಎಂಬುದನ್ನು ನೋಡುವುದಾದರೆ, ಈ ಆಗಸ್ಟ್ ತಿಂಗಳು ನಿಮಗೆ ಕನ್ಯಾ ರಾಶಿಯವರಿಗೆ ಒಂದು ಬುದ್ಧಿವಂತಿಕೆ ಹಾಗೂ ಯೋಚನೆಗಳ ಒಂದು ಸ್ಪಷ್ಟ ಪ್ರಗತಿಯನ್ನು ತರುವ ತಿಂಗಳಾಗಲಿದೆ. ನಿಮ್ಮ ರಾಶಿಯಾಧಿಪತಿ ಬುಧನ ಅನುಕೂಲಕರ ಸ್ಥಾನ ಹಾಗೂ ಗ್ರಹಗಳ ಒಂದು ಬಲದಿಂದಾಗಿ ನಿಮ್ಮ ಕೆಲಸಗಳಲ್ಲಿ ನಿಖರತೆ ಮತ್ತು ಪರಿಪೂರ್ಣತೆ ಕಂಡುಬರಲಿದೆ. ಹಳೆಯ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಕಂಡುಕೊಳ್ಳಲಿದ್ದೀರಿ. ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಇದು ಸೂಕ್ತವಾದಂಥ ಸಮಯ. ಹಾಗೂ ಈ ಒಂದು ಆಗಸ್ಟ್ ತಿಂಗಳ ಒಂದು ಮಧ್ಯಭಾಗದಲ್ಲಿ ನೀವು ಹೆಚ್ಚಿನ ಯಶಸ್ಸು ಮತ್ತು ಮಾನಸಿಕ ತೃಪ್ತಿ ನಿಮಗೆ ದೊರೆಯಲಿದೆ. ಆದಷ್ಟು ಈ ಒಂದು ತಿಂಗಳಲ್ಲಿ ಎಚ್ಚರಿಕೆಯಿಂದ ಮುಂದುವರಿಯಿರಿ. ಇನ್ನು ನಿಮ್ಮ ವ್ಯಾಪಾರ ಹಾಗೂ ಉದ್ಯೋಗದ ವಿಚಾರವನ್ನು ನೋಡುವುದಾದರೆ, ಸ್ನೇಹಿತರೆ, ಉದ್ಯೋಗಿಗಳಿಗೆ ಈ ತಿಂಗಳು ನಿಮಗೆ ಕಚೇರಿಯಲ್ಲಿ ನಿಮ್ಮ ಕಾರ್ಯಕ್ಷಮತೆ ಮತ್ತು ವಿಶ್ಲೇಷಣಾತ್ಮಕ ಒಂದು ಸಾಮರ್ಥ್ಯಕ್ಕೆ ಮೆಚ್ಚುಗೆ ಸಿಗಲಿದೆ. ಹಾಗೂ ಸಹೋದ್ಯೋಗಿಗಳೇ, ನಿಮಗೆ ಸೂಕ್ತ ಮಾರ್ಗದರ್ಶನ ನೀಡುವಂತಾಗಲಿದೆ. ಹಾಗೂ ಪ್ರಮೋಷನ್ ಅಥವಾ ಹೊಸ ಜವಾಬ್ದಾರಿಗಳು ಸಿಗುವಂಥ ಸಾಧ್ಯತೆಯೂ ಇದೆ. ನೀವು ಎಡಿಟಿಂಗ್ ಮಾಡ್ತಕ್ಕಂಥವರಾಗಿದ್ದಲ್ಲಿ, IT ಕ್ಷೇತ್ರದಲ್ಲಿದ್ದಲ್ಲಿ ಅಥವಾ ಅಕೌಂಟ್ಸ್ ಸೆಕ್ಷನಲ್ಲಿದ್ದಂಥವರಿಗೆ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿರುವವರಿಗೆ ಅತ್ಯಂತ ಒಂದು ಶುಭಪ್ರದವಾದಂತಹ ತಿಂಗಳು. ನೀವು ಉದ್ಯೋಗದಲ್ಲಿ ತುಂಬ ಒಂದು ಸಂಯಮದಿಂದ ಒಳ್ಳೆ ರೀತಿಯಲ್ಲಿ ಮುಂದುವರಿದಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳೆಲ್ಲ ಸಿಗುವಂಥ ಒಂದು ಯೋಗಗಳು ನಿಮಗೆ ಈ ತಿಂಗಳಲ್ಲಿ ಪ್ರಾಪ್ತಿಯಾಗಲಿದೆ. ಇನ್ನು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳು ಕೈಗೂಡಿ ಬರಲಿದೆ. ಗ್ರಾಹಕರೊಂದಿಗೆ ಒಂದು ಉತ್ತಮ ಬಾಂಧವ್ಯ ವೃದ್ಧಿಯಾಗಲಿದ್ದು ಹೊಸ ಮಾರುಕಟ್ಟೆಗಳಲ್ಲಿ ನಿಮ್ಮ ಚಾಪು ಮೂಡಿಸುವಂಥ ಒಂದು ತಿಂಗಳಾಗಲಿದೆ. ಕಮಿಷನ್ ವ್ಯವಹಾರ ಹಾಗೂ ತಂತ್ರಜ್ಞಾನ ಮತ್ತು ಸಲಹಾ, ನೀವು ಕನ್ಸಲ್ಟೆನ್ಸಿ ಮಾಡ್ತಕ್ಕಂಥವರಾಗಿದ್ದಲ್ಲಿ ನಿಮ್ಮ ವ್ಯವಹಾರದಲ್ಲಿ ಉತ್ತಮ ಲಾಭಾಂಶವನ್ನು ನೀವು ಪಡೆದುಕೊಳ್ಳಲಿದ್ದೀರಿ. ಹಾಗೂ ರಿಯಲ್ ಎಸ್ಟೇಟ್ ಮಾಡತಕ್ಕಂಥವರಿಗೆ ಈ ತಿಂಗಳಲ್ಲಿ ಉತ್ತಮ ಯೋಗಭಾಗ್ಯಗಳು ಕೂಡಿ ಬರಲಿದೆ. ಗೃಹ ನಿರ್ಮಾಣ
ಕಟ್ಟಡ ಸಾಮಗ್ರಿಗಳ ವ್ಯಾಪಾರ, ಇಂತಹ ಒಂದು ವಿಚಾರದಲ್ಲೂ ಸಹಿತ ನೀವು ಹೆಚ್ಚಿನ ಶುಭ ಫಲಗಳನ್ನು ಹಾಗೂ ಹೆಚ್ಚಿನ ಲಾಭವನ್ನು ಸಹಿತ ಪಡೆದುಕೊಳ್ಳುವಂತಹ ಒಂದು ಯೋಗವಿದೆ. ಇನ್ನು ಈ ತಿಂಗಳಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ, ವಿಶೇಷವಾಗಿ ಆರ್ಥಿಕವಾಗಿ ಈ ತಿಂಗಳು ನೀವು ಸುಧಾರಣೆಯನ್ನು ಕಾಣಲಿದ್ದೀರಿ. ಹಿಂದೆ ಇದ್ದಂತಹ ಯಾವುದೇ ಒಂದು ಆರ್ಥಿಕ ಸ್ಥಿತಿ ಕೆಳಗಿನ ಸ್ಥಾನದಲ್ಲಿದ್ದಲ್ಲಿ ಸಹಿತ ಈ ತಿಂಗಳು ಅದಕ್ಕೊಂದು ಒಳ್ಳೆಯ ಶುಭ ಫಲಗಳು ದೊರೆಯುವಂಥದ್ದು. ಆದಾಯದ ಹರಿವು ಉತ್ತಮವಾಗಿದ್ದು ಹಳೆಯ ಸಾಲಗಳನ್ನು ಅಥವಾ ಬಾಕಿಗಳನ್ನು ಚುಕ್ತ ಮಾಡಲು ಈ ತಿಂಗಳು ನಿಮಗೆ ಅನುಕೂಲವಾಗಲಿದೆ. ದೀರ್ಘಕಾಲದ ಒಂದು ಹೂಡಿಕೆಗಳಿಗೆ ಮತ್ತು ಉಳಿತಾಯ ಯೋಜನೆಗಳಿಗೆ ಹಣ ತೊಡಗಿಸಲು ಇದು ಸೂಕ್ತವಾದಂತಹ ಸಮಯ. ಈ ಆಗಸ್ಟ್ ತಿಂಗಳಲ್ಲಿ ನೀವು ಅನಗತ್ಯ ಖರ್ಚುಗಳನ್ನು ಆದಷ್ಟು ನಿಯಂತ್ರಣ ಮಾಡಿಕೊಳ್ಳಿ. ಯಾವುದೇ ಒಂದು ವಿಚಾರವನ್ನು ಬೇಕಾದಲ್ಲಿ ಮಾತ್ರ ಯಾವುದೇ ಒಂದು ವಿಚಾರಗಳನ್ನು ಮಾಡುವಂಥದ್ದು, ಅನಾವಶ್ಯಕವಾಗಿ ಹಣವನ್ನು ದುಂದುವೆಚ್ಚವನ್ನು ಮಾಡಿಕೊಳ್ಳಬೇಡಿ. ತುಂಬ ಎಚ್ಚರಿಕೆಯನ್ನು ತಂದುಕೊಳ್ಳಿ. ಹಣದ ವಿಚಾರದಲ್ಲಿ ನಿಯಂತ್ರಣ ಇರುವುದು ಒಳ್ಳೆಯದು. ಮತ್ತೆ ನಿಮ್ಮ ಸಫಲತೆ ಈ ತಿಂಗಳಲ್ಲಿ ಹೆಚ್ಚಾಗಿ ಕಾಣಿಸಲಿದೆ ನಿಮಗೆ. ಇನ್ನು ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬ ಸದಸ್ಯರ ನಡುವೆ ಪರಸ್ಪರ ಸಹಕಾರ ಮತ್ತು ಪ್ರೀತಿ ಹೆಚ್ಚಾಗಲಿದೆ. ಹಾಗೂ ಒಡ ಹುಟ್ಟಿದವರಿಂದ ಈ ತಿಂಗಳು ನಿಮಗೆ ಒಳ್ಳೆಯ ಶುಭ ಫಲಗಳು ದೊರೆಯುವಂಥದ್ದು. ಹಾಗೂ ಒಂದು ಅನ್ಯೋನ್ಯತೆ, ಒಂದು ಪ್ರೀತಿ ವಿಶ್ವಾಸ, ಒಂದು ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರತಕ್ಕಂಥದ್ದು ಆಗಲಿದೆ. ಮತ್ತು ಮನೆಯ ವಾತಾವರಣವು ಸಹಿತ ಈ ತಿಂಗಳು ಶಾಂತಿಯುತವಾಗಿದ್ದು ಸಣ್ಣ ಪುಟ್ಟ ಒಂದು ಕೌಟುಂಬಿಕ ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸುವಂಥದ್ದು ಹಾಗೂ ಪ್ರೀತಿ ಮತ್ತು ವಿವಾಹದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಶುಭ ಫಲಗಳು ಬರತಕ್ಕಂಥದ್ದು ಆಗಲಿದೆ. ದಾಂಪತ್ಯ ಜೀವನದಲ್ಲಿ ಈ ತಿಂಗಳು ಒಂದು ಸಾಮರಸ್ಯ ಮತ್ತು ಮಧುರತೆ ಇರಲಿದೆ. ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯ ಮೂಡಲಿದ್ದು ಪ್ರೇಮಿಗಳಿಗೆ ಈ ತಿಂಗಳು ನಿಮ್ಮ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ಳಲು ಈ ತಿಂಗಳು ಒಂದು ಉತ್ತಮವಾದಂತಹ ತಿಂಗಳು. ಇನ್ನು ವಿವಾಹದ ಮಾತುಕತೆಗೆ ಅನುಕೂಲಕರ ಒಳ್ಳೆಯ ಸಮಯಗಳು ಕೂಡಿ ಬರಲಿದೆ. ಆ ವಿಚಾರಗಳಲ್ಲಿ ನೀವು ಮುಂದುವರಿಯತಕ್ಕಂಥದ್ದು, ಶುಭ ಫಲಗಳನ್ನು ಕೇಳುವಂಥದ್ದು ಆಗಲಿದೆ. ಸಂತಾನದ ಅಪೇಕ್ಷೆ ಇರತಕ್ಕಂಥವರಿಗೆ ಶುಭ ಫಲಗಳು ಬರಲಿದೆ. ಆರೋಗ್ಯದ ದೃಷ್ಟಿಯಿಂದ ಸಹಿತ ಈ ತಿಂಗಳು ನೀವು ಸಾಧಾರಣದಿಂದ ಸ್ವಲ್ಪ ಮಟ್ಟಿನ ಉತ್ತಮ ಒಂದು ಫಲವನ್ನು ನಿರೀಕ್ಷಿಸಬಹುದು. ಅತಿಯಾದ ಆಲೋಚನೆಯನ್ನು ಬಿಡಿ. ಸ್ವಲ್ಪ ನರಗಳ ಸಣ್ಣ ಪುಟ್ಟ ಒತ್ತಡವನ್ನು ಹೊರತುಪಡಿಸಿದರೆ ಯಾವುದೇ ದೊಡ್ಡ ಆರೋಗ್ಯ ಸಮಸ್ಯೆ ಈ ತಿಂಗಳು ನಿಮಗೆ ಇರುವುದಿಲ್ಲ. ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ಮಟ್ಟಿನ ಎಚ್ಚರಿಕೆಯನ್ನು ತಂದುಕೊಳ್ಳಿ. ಆದಷ್ಟು ದೇಹವನ್ನು ಉತ್ತಮವಾಗಿಡಲು ಸಮತೋಲಿತ ಆಹಾರ ಸೇವನೆ, ನೀರಿನ ಸೇವನೆಯನ್ನು ಮಾಡಿ ಒಳ್ಳೆಯ ಆಹಾರವನ್ನು ಸೇವನೆ ಮಾಡಿಕೊಳ್ಳಿ. ಪ್ರತಿನಿತ್ಯ ಯೋಗ, ಧ್ಯಾನ, ಪ್ರಾಣಾಯಾಮಗಳನ್ನು ಮಾಡಿ ಪ್ರತಿನಿತ್ಯಲೂ ಮಾಡುವುದರಿಂದ ಆರೋಗ್ಯ ವೃದ್ಧಿ, ದೇಹಕ್ಕೆ ಒಳ್ಳೆಯ ಒಂದು ಪೌಷ್ಟಿಕತೆ ಹಾಗೂ ಶಕ್ತಿಯನ್ನು ದೊರೆಯುವಂತಹ ಯೋಗಗಳು ಕೂಡಿ ಬರುತ್ತದೆ. ಹಾಗೂ ವಿಶೇಷವಾಗಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಇರಲಿ. ಇನ್ನು ಕೃಷಿ ಮತ್ತು ತೋಟಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿಕರಿಗೆ ಈ ತಿಂಗಳು, ರೈತ ಬಾಂಧವರಿಗೆ ನಿಮ್ಮ ಕಠಿಣ ಶ್ರಮಕ್ಕೆ ತಕ್ಕದಾದಂತಹ ಒಂದು ಉತ್ತಮ ಫಲಿತಾಂಶಗಳು ನಿಮಗೆ ಪ್ರಾಪ್ತಿಯಾಗಲಿದೆ. ಆಧುನಿಕ ಕೃಷಿಯ ಪದ್ಧತಿ ಮತ್ತು ಹೊಸ ವಿಧದ ತಂತ್ರಜ್ಞಾನಗಳನ್ನು ನೀವು ಕೃಷಿಯಲ್ಲಿ ಅಳವಡಿಸಿಕೊಂಡರೆ ಇಳುವರಿ ಹಾಗೂ ಲಾಭ ಈ ತಿಂಗಳು ನಿಮಗೆ ದ್ವಿಗುಣಗೊಳ್ಳಲಿದೆ. ಹಾಗೂ ಕೃಷಿಯಲ್ಲಿ ಒಳ್ಳೆಯ ಲಾಭವನ್ನು ಸಹಿತ ಪಡೆದುಕೊಳ್ಳಬಹುದು. ಹೆಚ್ಚಿನ ಒಂದು ಜಾಗರೂಕತೆಯನ್ನು ಹಾಗೂ ಹೆಚ್ಚಿನ ಶ್ರಮವನ್ನು ಮಾಡಿ ತೋಟಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣ್ಣು ಹಂಪಲುಗಳನ್ನು, ತರಕಾರಿಗಳನ್ನು ಬೆಳೆಯತಕ್ಕಂಥವರಿಗೆ, ಹೂವು ಹಾಗೂ ಔಷಧೀಯ ಸಸ್ಯಗಳ ಒಂದು ತೋಟಗಾರಿಕೆ ಮಾಡುವವರಿಗೂ ಸಹಿತ ಮಾರುಕಟ್ಟೆಯಲ್ಲಿ ಒಳ್ಳೆಯ ಒಂದು ಬೇಡಿಕೆವಿರಲಿದೆ. ಉತ್ತಮ ಬೆಲೆ ದೊರೆತು ಆರ್ಥಿಕವಾಗಿ ಲಾಭವಾಗಲಿದೆ. ಮತ್ತು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅತ್ಯಂತ ಒಂದು ಅದ್ಭುತವಾದಂತಹ ತಿಂಗಳಾಗಲಿದೆ. ನಿಮ್ಮ ರಾಶಿಯಾಧಿಪತಿ ಬುಧನ ಕೃಪೆಯಿಂದ ಏಕಾಗ್ರತೆ ಮೂಡುವಂಥದ್ದು, ಸ್ಮರಣ ಶಕ್ತಿ ಹೆಚ್ಚಾಗುವಂಥದ್ದು ಹಾಗೂ ಗ್ರಹಣ ಶಕ್ತಿಯು ಸಹಿತ ನಿಮಗೆ ಹೆಚ್ಚಾಗಲಿದೆ. ಇನ್ನು ಕೆಲವು ವಿಚಾರಗಳಲ್ಲಿ ಗಣಿತ, ವಿಜ್ಞಾನ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗತಕ್ಕಂಥವರಿಗೆ, ವಿದ್ಯಾರ್ಥಿಗಳಿಗೆ ಈ ತಿಂಗಳು ಆಗಸ್ಟ್ನಲ್ಲಿ ಉತ್ತಮ ಅಂಕಗಳು ಬರಲಿದೆ. ನೀವು ಯಶಸ್ಸನ್ನು ಪಡೆಯಲಿದ್ದೀರಿ. ವಿದ್ಯೆಯಲ್ಲಿ ಸಾಧನೆ ಮಾಡತಕ್ಕಂಥ ಯೋಗಗಳು ಈ ತಿಂಗಳಲ್ಲಿ ನಿಮಗೆ ಪ್ರಾಪ್ತಿಯಾಗಲಿದೆ. ಇನ್ನು ಈ ತಿಂಗಳ ಶುಭ ದಿನಗಳನ್ನು ನೋಡುವುದಾದರೆ ಶುಕ್ರವಾರ, ಬುಧವಾರ ಮತ್ತು ಶನಿವಾರ ಈ ತಿಂಗಳು ನಿಮಗೆ ಈ ತಿಂಗಳಲ್ಲಿ ಈ 3 ದಿನಗಳು ಹೆಚ್ಚಿನ ಶುಭವನ್ನು ಕೊಡಲಿದೆ. ಅದಲ್ಲದೆ ಈ ತಿಂಗಳ ನಿಮ್ಮ ಶುಭ ದಿಕ್ಕುಗಳನ್ನು ನೋಡುವುದಾದರೆ ಉತ್ತರ ಮತ್ತು ದಕ್ಷಿಣ ಈ ತಿಂಗಳು ನಿಮಗೆ ಹೆಚ್ಚಿನ ಶುಭ ಫಲಗಳನ್ನು ಕೊಡಲಿದೆ. ಯಾವುದೇ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಲು ಹೊರಡುವುದಿದ್ದರೆ ಅಥವಾ ಯಾವುದೇ ಹೊಸ
ಪ್ರಯಾಣ ಮಾಡುವಂಥದ್ದಿದ್ದಲ್ಲೂ ಸಹಿತ ಉತ್ತರದಿಂದ ಪ್ರಾರಂಭ ಮಾಡತಕ್ಕಂಥದ್ದು ಇಲ್ಲ ದಕ್ಷಿಣದಿಂದ ಪ್ರಾರಂಭ ಮಾಡತಕ್ಕಂಥದ್ರಿಂದ ನಿಮಗೆ ಶುಭ ಫಲಗಳು ದೊರಕಲಿದೆ. ಇನ್ನು ಈ ತಿಂಗಳ ಒಂದು ಶುಭ ದಿನಾಂಕಗಳು ಹಾಗೂ ಶುಭ ಸಂಖ್ಯೆಗಳನ್ನು ನೋಡುವುದಾದರೆ 5, 6, 14, 15, 23 ಮತ್ತು 24 ಅತ್ಯಂತ ಅದೃಷ್ಟದ ಸಂಖ್ಯೆಗಳಾಗಿದೆ ಹಾಗೂ ಅದೃಷ್ಟದ ದಿನಾಂಕಗಳು ಆಗಲಿದೆ. ಈ ಒಂದು ದಿನಾಂಕಗಳಲ್ಲಿ ಅಥವಾ ಈ ಸಂಖ್ಯೆಗಳಲ್ಲಿ ನೀವು ಯಾವುದೇ ಒಂದು ಪ್ರಮುಖ ಕೆಲಸಗಳನ್ನು ಪ್ರಾರಂಭ ಮಾಡುವಂಥದ್ದು ಅಥವಾ ಒಂದು ಹೊಸ ಕೆಲಸಗಳನ್ನು ಕೈಗೊಂಡರೆ ಯಶಸ್ಸಿನ ಸಾಧ್ಯತೆ ಬಹುಪಟ್ಟು ಹೆಚ್ಚಾಗಲಿದೆ. ಹಾಗಾಗಿ ಈ ವಾರದಲ್ಲಿರತಕ್ಕಂಥ ಈ ದಿನಗಳನ್ನು ಸಹಿತ ಈ ದಿನಾಂಕಗಳನ್ನು ನೀವು ಮನಸ್ಸಿನಲ್ಲಿ ಗಮನದಲ್ಲಿಟ್ಟುಕೊಳ್ಳಿ. ಇನ್ನು ಈ ತಿಂಗಳು ನಿಮಗೆ ಬರತಕ್ಕಂತಹ ಒಂದು ತೊಂದರೆಗಳ ಕಷ್ಟಗಳ ಪರಿಹಾರಕ್ಕಾಗಿ ಈ ತಿಂಗಳು ನೀವು ಹೆಚ್ಚಿನ ಒಂದು ಶುಭ ಫಲಕ್ಕಾಗಿ ಪ್ರತಿನಿತ್ಯ ಬುಧ ಗ್ರಹದ ಒಂದು ಶುಭ ದೃಷ್ಟಿ ಇರುವುದರಿಂದ ಆದಷ್ಟು ಬುಧನ ಆರಾಧನೆಯನ್ನು ಮಾಡಿ. ಪ್ರತಿನಿತ್ಯ ಆದಷ್ಟು ಓಂ ನಮೋ ನಾರಾಯಣಾಯ ಮಂತ್ರವನ್ನು ಸಹಿತ ಜಪ ಮಾಡಿ. ಮಹಾವಿಷ್ಣುವಿನ ಒಂದು ದೇವಾಲಯಕ್ಕೆ ಭೇಟಿ ನೀಡಿ ಹಾಗೂ ಸತ್ಯನಾರಾಯಣ ಪೂಜೆ ಮಾಡತಕ್ಕಂಥದ್ದು ಅಥವಾ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವಂಥದ್ದು ಈ ಎಲ್ಲ ಒಂದು ಫಲದಿಂದಾಗಿ ನಿಮಗೆ ಶುಭ ಫಲಗಳು ದೊರಕಲಿದೆ. ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡಿ ಹಾಗೂ ಪ್ರತಿ ಮಂಗಳವಾರ ಗಣಪತಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ. ಗಣಪತಿ ದೇವರಿಗೆ 21 ಗರಿಕೆ ಹುಲ್ಲನ್ನು ಸಮರ್ಪಣೆ ಮಾಡಿ. ಮೋದಕವನ್ನು ಸಮರ್ಪಣೆ ಮಾಡಬಹುದು. ಸಿಹಿ ವಸ್ತುಗಳನ್ನು ಗಣಪತಿಗೆ ನೈವೇದ್ಯವಾಗಿ ನೀಡಿ ತಿಂಗಳಲ್ಲಿ ಬರತಕ್ಕಂತಹ ವಿಘ್ನಗಳನ್ನು ದುರಿತಗಳನ್ನು ನೀವು ಪರಿಹಾರ ಮಾಡಿಕೊಳ್ಳಬಹುದು. ಹಾಗೂ ಹೆಚ್ಚಿನ ಗ್ರಹಚಾರಗಳ ಪರಿಹಾರಕ್ಕಾಗಿ ಹಸುವಿಗೆ, ದನಕ್ಕೆ, ಕರುವಿಗೆ ಹಸಿರು ಹುಲ್ಲನ್ನು ನೀಡಿ ಮತ್ತು ನೆನೆಸಿದ ಹೆಸರು ಬೇಳೆಯನ್ನು ಹಸುವಿಗೆ ನೀಡುವುದರಿಂದಲೂ ನೀವು ಒಳ್ಳೆಯ ಶುಭ ಫಲಗಳನ್ನು ಪಡೆದುಕೊಳ್ಳಬಹುದು. ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ದಾನ ಮಾಡುವಂಥದ್ದು ಹಾಗೂ ಬರವಣಿಗೆಗೆ ಬೇಕಾದಂತಹ ಸಾಮಗ್ರಿಗಳನ್ನು ದಾನ ಮಾಡಿಕೊಳ್ಳುವುದರಿಂದಲೂ ಈ ತಿಂಗಳು ನೀವು ಶುಭ ಫಲಗಳನ್ನು ಪಡೆದುಕೊಳ್ಳುವಂತಹ ಒಂದು ಎಲ್ಲ ಯೋಗವನ್ನು ಪಡೆದುಕೊಳ್ಳಲಿದ್ದೀರಿ. ಸ್ನೇಹಿತರೆ, ಈ ಒಂದು ತಿಂಗಳಲ್ಲಿ ನೀವು ಪ್ರತಿನಿತ್ಯ ಎದ್ದ ತಕ್ಷಣ ನಿಮ್ಮ ಸ್ನಾನ ಜಪಾದಿಗಳನ್ನೆಲ್ಲ ಮುಗಿಸಿಕೊಂಡು ಪ್ರತಿನಿತ್ಯ 108 ಬಾರಿ ಓಂ ಬುಧಾಯ ನಮಃ ಎಂಬ ಜಪವನ್ನು ಮಾಡಿ. ಇಲ್ಲವಾದಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಪ್ರತಿನಿತ್ಯ ಈ ತಿಂಗಳು ಆಗಸ್ಟ್ ತಿಂಗಳಲ್ಲಿ ಮಾಡಿದಲ್ಲಿ ನಿಮಗೆ ಎಲ್ಲ ಬರತಕ್ಕಂಥ ಸರ್ವ ಸಂಕಷ್ಟಗಳು ಹರಣವಾಗಲಿದೆ. ಹಾಗೂ ಒಳ್ಳೆಯ ಸುಖ ಶಾಂತಿ, ಮಕ್ಕಳಿಗೆ ಒಳ್ಳೆಯ ವಿದ್ಯೆ, ಎಲ್ಲ ಯೋಗಗಳು ಈ ಮಂತ್ರದಿಂದ ಪ್ರಾಪ್ತಿಯಾಗಲಿದೆ. ಭಕ್ತಿಯಿಂದ ಶ್ರದ್ಧೆಯಿಂದ 108 ಬಾರಿ ಪ್ರತಿನಿತ್ಯ ಜಪ ಮಾಡಿ. ಎಲ್ಲರಿಗೂ ಭಗವಂತ ಈ ತಿಂಗಳಲ್ಲಿ ಶುಭ ಕೊಡಲಿ. ಕನ್ಯಾ ರಾಶಿಯವರಿಗೆ ಈ ತಿಂಗಳು ಬರತಕ್ಕಂಥ ನಿಮ್ಮ ತೊಂದರೆಗಳು, ಕಷ್ಟಗಳು, ತಾಪತ್ರಯಗಳಿದ್ದಂತೆಲ್ಲ ಪರಿಹಾರವಾಗಿ ಶುಭ ಒಂದು ಫಲಗಳು ನಿಮ್ಮ ಒಂದು ಈ ಆಗಸ್ಟ್ ತಿಂಗಳಲ್ಲಿ ಪ್ರಾಪ್ತಿಯಾಗಲಿ ಎಂದು ಭಗವಂತನಲ್ಲಿ ಸ್ಮರಣೆ ಮಾಡುತ್ತಾ, ಸ್ನೇಹಿತರೆ, ನಿಮ್ಮ ಕುಲದೇವರನ್ನು, ಗ್ರಾಮ ದೇವರನ್ನು, ಇಷ್ಟ ದೇವರನ್ನೆಲ್ಲ ಸ್ಮರಣೆ ಮಾಡಿಕೊಳ್ಳಿ. ಹಾಗೂ ಜಾತಕದಲ್ಲಿ ಇರತಕ್ಕಂಥ ಎಲ್ಲ ಗ್ರಹಚಾರ ಸಂಬಂಧವಾದಂಥ ದೋಷಗಳಿಗೆ ಪರಿಹಾರವನ್ನು ಮಾಡುವಂಥದ್ದು ಹಾಗೂ ಉತ್ತಮ ಜ್ಯೋತಿಷ್ಯಗಳಿಂದ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳಿ. ಅದಕ್ಕೆ ಬೇಕಾದಂಥ ಎಲ್ಲ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿಕೊಳ್ಳಿ. ತಂದೆ ತಾಯಿಯ ಆಶೀರ್ವಾದವನ್ನು ಪಡೆಯಿರಿ. ಜೀವನದಲ್ಲಿ ಎಲ್ಲ ಯಶಸ್ಸಿನ ಕಾರಣಕ್ಕೆ ತಂದೆ ತಾಯಿಯ ಆಶೀರ್ವಾದ ತುಂಬ ಮುಖ್ಯ. ತಂದೆ ತಾಯಿಯ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಗುರು ಹಿರಿಯರ ಅನುಗ್ರಹ, ಕುಲದೇವರನ್ನು ಪ್ರಾರ್ಥನೆ ಮಾಡಿ. ಎಲ್ಲ ಈ ತಿಂಗಳಲ್ಲಿ ನಿಮಗೆ ಕನ್ಯಾ ರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗಲಿ. ಮದುವೆ ಆಗತಕ್ಕಂಥವರಿಗೆ ಮದುವೆ ಆಗಲಿ, ಮಕ್ಕಳಾಗುವಂಥವರಿಗೆ ಮಕ್ಕಳ ಯೋಗ, ಒಳ್ಳೆಯ ಮನೆ ಕಟ್ಟಬೇಕು ಎಂಬಂತಹ ಒಂದು ಚಿಂತನೆ, ಆಸೆ ಇದ್ದಂತಲ್ಲಿ ಆ ಎಲ್ಲ ಇಷ್ಟಾರ್ಥಗಳು ನಿಮಗೆ ಕೈಗೂಡಲಿ. ಉದ್ಯೋಗ ಇಲ್ಲದಿದ್ದವರಿಗೆ ಭಗವಂತ ಕನ್ಯಾ ರಾಶಿಯವರಿಗೆ ಒಳ್ಳೆಯ ಉದ್ಯೋಗ ಎಲ್ಲ ಅನುಗ್ರಹಿಸಲಿ ಎಂದು ದೇವರಲ್ಲಿ ಮತ್ತೊಮ್ಮೆ ಸ್ಮರಣೆ ಮಾಡುತ್ತಾ, ಸ್ನೇಹಿತರೆ, ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ. ಹಾಗೂ ಪ್ರತಿ ಎಲ್ಲ ವಿಡಿಯೋಗಳಿಗಾಗಿ ನಿಮ್ಮ ಸಹಕಾರ ಇರಲಿ. ಇದೇ ರೀತಿಯಾಗಿ ನಿಮ್ಮ ಸಹಕಾರ ಇರಲಿ ಎಂದು ಕೇಳಿಕೊಳ್ಳುತ್ತಾ ಮುಂದಿನ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಈ ತಿಂಗಳಲ್ಲಿ ನಿಮಗೆ ಶುಭವಾಗಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಧನ್ಯವಾದಗಳು.